ಸವನಯೀಂ ಮರುತೋ ವೃದ್ಧಸೇನಾಸ್ಮದ್ರೋದಸಿ ಸಮನಸಃ ಸದಂತು ಪೃಷದಶ್ವಾಸೋ ವನಯೋ ನರಥಾ ರಿಷಾದಸೋ ಮಿತ್ರಯುಜೋ ನ ದೇವಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಲಾಭದಾಯಕ, ಸುಖದಾಯಕ, ಸಮೃದ್ಧಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಧನುರಾಶಿ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ಸಪ್ತಮ ಗುರು, ಪಂಚಮ ಸೂರ್ಯ, ಅರ್ಧಾಷ್ಟಮ ಶನಿ, ಮತ್ತೆ ಚತುರ್ಥ ಭಾಗಕ್ಕೆ ಬರುವಂತಹ ಕುಜ ಮತ್ತೆ ಬುಧ, ಇವೆಲ್ಲವೂ ಒಂದು ಹಂತಕ್ಕೆ ಏಪ್ರಿಲ್ ತಿಂಗಳಲ್ಲಿ ಧನುರಾಶಿಯವರಿಗೆ ಬಹಳ ಸಂತೋಷವನ್ನ, ಸಡಗರವನ್ನ, ಸಂಭ್ರಮವನ್ನ ಕೊಡ್ತಾ ಇದೆ. ಯಾವ ರೀತಿಯಾಗಿ ಅಂತಂದ್ರೆ, ಪ್ರಮುಖವಾಗಿ ಸಪ್ತಮ ಗುರು ಅನ್ನುವಂಥದ್ದು ನಿಮಗೆ ಗುರುಬಲ ಇದೆ. ಯಾವಾಗ ಗುರುಬಲ ಅನ್ನುವಂಥದ್ದು ನಿಮ್ಗೆ ಇದೆಯೋ ಅಲ್ಲಿಗೆ ಗುರುವಿಂದ ನಿಮ್ಗೇನು ನೆಗೆಟಿವ್ ಇಲ್ಲ. ನಿಮ್ಮ ರಾಶಿಯಾಧಿಪತಿನೂ ಗುರುನೇ ಆಗ್ತಾರೆ. ಏಪ್ರಿಲ್ ತಿಂಗಳು ಪೂರ್ತಿ ನಿಮ್ಗೆ ಗುರುಬಲ ಇರುತ್ತೆ. ಮೇ ತಿಂಗಳು ಇರುತ್ತೆ, ಅದಾದ್ಮೇಲೆ ಜೂನಲ್ಲಿ ಹೋಗುತ್ತೆ. ಜೂನಲ್ಲಿ ಹೋದಾಗ ಅದಕ್ಕೆ ಬೇಕಾದ ಪರಿಹಾರಗಳನ್ನು ನಾವು ಮಾಡಿಕೊಳ್ಳೋಣ. ಸದ್ಯಕ್ಕಂತೂ ಏಪ್ರಿಲ್ ತಿಂಗಳಲ್ಲಿ ಏನು ಸಮಸ್ಯೆ ಇಲ್ವಾ? ಗುರು ನೇರ ದೃಷ್ಟಿ ನಿಮ್ಮ ಮೇಲಿರೋದ್ರಿಂದ ಒಂದು ಸಂತಾನಕ್ಕೆ ಸಮಸ್ಯೆ ಇಲ್ಲ, ಒಂದು ಹಣದ ಸಂಪಾದನೆಗೆ ಸಮಸ್ಯೆ ಇಲ್ಲ, ಅಥವಾ ಏನಾದರೂ ಒಂದು ಶುಭ ಕಾರ್ಯಕ್ಕೆ ಸಮಸ್ಯೆ ಇಲ್ಲ, ಅನುಕೂಲಗಳಾಗತ್ತೆ. ಮೇಲಾಗಿ ಗುರುವಿನ ಅನುಗ್ರಹ ಇತ್ತು ಅಂತಂದ್ರೆ ನಿಮ್ಮ ಕೆಲಸಗಳು, ನಿಮ್ಮ ಕಾರ್ಯಗಳು ಎಲ್ಲ ಸುಲಭವಾಗಿ ಆಗ್ತಾ ಹೋಗುತ್ತೆ. ಕೇವಲ ನಿಮಗೆ ಗುರುವಿಂದ ಶುಭ ಕಾರ್ಯ ಮಾತ್ರ ಅಲ್ಲ, ನಿಮ್ಮ ರಾಶ್ಯಾಧಿಪತಿ ಆದ್ರಿಂದ ನಿಮ್ಮ ಶರೀರ ಬಲ ಆಗುತ್ತೆ. ಸುಖ ಸ್ಥಾನ ಹಾಗೂ ವಾಹನ ಸ್ಥಾನಾಧಿಪತಿ ಆಗಿರೋದ್ರಿಂದ ಒಳ್ಳೆ ಸುಖವನ್ನ ಪಡಿತೀರಾ. ವಾಹನವನ್ನ ಕೊಳ್ಳಬೇಕು ಅನ್ನುವಂತಹವರು ಖಂಡಿತ ಏಪ್ರಿಲ್ ತಿಂಗಳಲ್ಲಿ ವಾಹನ ಖರೀದಿ ಮಾಡಬಹುದು. ಧನುರಾಶಿಯವರಿಗೆ ವಾಹನ ಯೋಗವು ಕೂಡ ಈ ತಿಂಗಳು ಪ್ರಾಪ್ತಿ ಆಗುತ್ತೆ. ನಿಮ್ಮ ಪ್ರಯತ್ನ ನಿಮಗೆ ಬೇಕಿದ್ರೆ, ಧನುರಾಶಿಯವರು ವಾಹನ ತಗೊಳ್ಳಿ ಅಂತಂದ್ರೆ ಎಲ್ಲರೂ ತಗೊಳ್ಳೋದಲ್ಲ, ನಿಮ್ಗೆ ಅವಶ್ಯಕತೆ ಇದ್ರೆ ಖಂಡಿತ ತಗೊಳ್ಬಹುದು. ಇನ್ನು ಗುರುವಿನ ವಿಚಾರ ಆದರೆ 9ನೇ ಮನೆಯಲ್ಲಿರ್ತಕ್ಕಂಥ ಕೇತು ಅದು ಕೂಡ ಶುಭ ಫಲವೇ. ಇನ್ನು 3ನೇ ಮನೆಯಲ್ಲಿರ್ತಕ್ಕಂಥ ರಾಹುನು ಶುಭ ಫಲವೇ. ಅವರಿಬ್ಬರು ಏನು ದೊಡ್ಡದಾಗಿ ನಿಮಗೆ ನೆಗೆಟಿವಿಟಿನ ಕೊಡುವಂತಹ ಸಂದರ್ಭ ಇಲ್ಲ. ಈ ತಿಂಗಳು ಪೂರ್ತಿನೂ ಕಾಳಸರ್ಪ ಯೋಗದಲ್ಲೇ ಇದೆ ಕಣ್ರಿ. ಏಪ್ರಿಲ್ ತಿಂಗಳು ಪೂರ್ತಿ ಕಾಳಸರ್ಪ ಯೋಗದಲ್ಲೇ ಇರೋದ್ರಿಂದ ಈ ಕಾಳಸರ್ಪ ಯೋಗದಲ್ಲಿದ್ದ ಹೀಗೆ ಒಂದು ಸ್ವಲ್ಪ ಯುದ್ಧ, ಇನ್ನೊಂದು ಮತ್ತೊಂದು ಅದೆಲ್ಲ ಬರ್ತಾ ಇರುತ್ತೆ. ಅದೆಲ್ಲ ಕಾಲ ಕಾಲಕ್ಕೆ ಪ್ರಕೃತಿ ಬರುವಂಥದ್ದು, ಅದೆಲ್ಲ ಸಮತೋಲನ ಮಾಡ್ತಾ ಇರುತ್ತೆ. ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಇನ್ನು ಮುಖ್ಯವಾಗಿ ಪಂಚಮ ಸ್ಥಾನ ಸೂರ್ಯ 15ನೇ ತಾರೀಕು, ಏಪ್ರಿಲ್ 15ನೇ ತಾರೀಕು ತಮ್ಮ ಉಚ್ಚ ಸ್ಥಾನಕ್ಕೆ ಬರ್ತಾರೆ. ಪರಮೋಚ್ಚ ಹಾಗೂ ಉಚ್ಚ. ಈಗ ನಿಮಗೆ ಭಾಗ್ಯಸ್ಥಾನಾಧಿಪತಿ ಯಾರು? ನಿಮಗೆ ಭಾಗ್ಯಗಳನ್ನು ಕೊಡುವಂಥವ್ರು ಯಾರು ಅಂತಂದ್ರೆ ಸೂರ್ಯ. ಗೋಚಾರದ ರೀತಿಯಾಗಿ ಧನುರಾಶಿಯವರಿಗೆ 9ನೇ ಸ್ಥಾನಾಧಿಪತಿ ಆಗಿರತಕ್ಕಂಥ ಸೂರ್ಯ ಪಂಚಮ ಸ್ಥಾನಕ್ಕೆ ಬಂದು ಪರಮೋಚ್ಚ ಸ್ಥಾನಕ್ಕೆ ಬರ್ತಾರೆ. ಅದಾದ್ಮೇಲೆ 10 ಡಿಗ್ರಿ ಆದ್ಮೇಲೆ ಉಚ್ಚ ಸ್ಥಾನಕ್ಕೆ ಬರ್ತಾರೆ. ಏಪ್ರಿಲ್ ತಿಂಗಳು 15ನೇ ತಾರೀಕು ನಂತರ ಸೂರ್ಯ ಬಹಳ ಅದ್ಭುತವಾಗಿರ್ತಾರೆ. ಏನೇನು ಫಲ ಕೊಡಬಹುದು ಸೂರ್ಯ ಅಂತಂದ್ರೆ ಹೇಳುತ್ತೆ, ಪುತ್ರಾತ್ ದೇವ ಮಹೀಶ ಪುತ್ರ ಪಿತೃಧಿ ಪುಣ್ಯಾನಿ ಸಂಚಿಂತಯೇತ್ ಅಂತ ಹೇಳಿ. ಅಂದ್ರೆ ಬೃಹತ್ ಜಾತಕದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ, ಗೋಚಾರದಲ್ಲಿ ರವಿಯು ಪಂಚಮದಲ್ಲಿರುವಾಗ ಒಳ್ಳೆ ಸಂತಾನ ಅಭಿವೃದ್ಧಿ ಆಗುತ್ತೆ, ಸಂಪತ್ತುಗಳು ಅಭಿವೃದ್ಧಿ ಆಗುತ್ತೆ. ಅದೇ ಜನ್ಮದಲ್ಲಿದ್ದಾಗ ನೆಗೆಟಿವ್, ಗೋಚಾರದಲ್ಲಿದ್ದಾಗ ಪಾಸಿಟಿವ್. ಮತ್ತೆ ಗಿರಿ ಸಂಚಾರಿಗಳು ಅಂದ್ರೆ ಸುಕ್ಕಾಪಟ್ಟೆ ಸಂಚಾರ ಮಾಡುವಂಥದ್ದು, ಆಮೇಲೆ ವಂಚಕರಿಂದ ದೂರವಾಗುವಂಥದ್ದು, ಜವಾಬ್ದಾರಿಯುತವಾಗಿರತಕ್ಕಂಥ ಜೀವನವನ್ನು ನಡೆಸ್ತಕ್ಕಂಥದ್ದು, ಉದರ ರೋಗಗಳು ದೂರವಾಗುವಂಥದ್ದು ಅಂದ್ರೆ ಹೊಟ್ಟೆ ಸಂಬಂಧಪಟ್ಟಂಥ ರೋಗಗಳು ದೂರವಾಗುವಂಥದ್ದು, ಆಮೇಲೆ ಅರಿಷ್ಟ ದೋಷಗಳೆಲ್ಲ ದೂರವಾಗಿ ವಿಶೇಷವಾದ ಅನುಕೂಲ. ಅಂದ್ರೆ ಯಾರ್ಯಾರಿಗೆ ಕೆಟ್ಟದ್ದಿದೆಯೋ ಅನ್ನೋ ಹೆಸರಲ್ಲಿ, ಆರೋಗ್ಯದಲ್ಲಿ ಅವ್ರಿಗೆಲ್ಲ ಬ್ಯಾಲೆನ್ಸ್ ಮಾಡುವಂಥ ಸ್ಥಾನಕ್ಕೆ ಸೂರ್ಯ ಬರ್ತಾ ಇದ್ದಾರೆ. ಒಂದಾಯ್ತು. ಎರಡನೇ ವಿಚಾರ ಏನಪ್ಪ ಅಂದ್ರೆ, ಸೂರ್ಯನ ಪ್ರಭಾವದಿಂದ ರಾಜಕೀಯ ಕ್ಷೇತ್ರದಲ್ಲಿ ಹಲವಾರು ಬದಲಾವಣೆ. ಧನುರಾಶಿಯ ರಾಜಕೀಯ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ದೊಡ್ಡ ಬದಲಾವಣೆಗಳನ್ನು ನಾವು ಕಾಣಬಹುದು. ಅಧಿಕಾರದ ಪಟ್ಟವನ್ನು ಹಿಡಿಯುವಂಥದ್ದು, ಮತ್ತೆ ಅಧಿಕಾರ ಅಭಿವೃದ್ಧಿ ಆಗುವಂಥದ್ದು, ಸರ್ಕಾರಿ ನೌಕರಿ ನಿಮಗೆ ಆಗುವಂಥದ್ದು, ಸರ್ಕಾರಿ ಸಂಬಂಧಪಟ್ಟಂತ ಎಕ್ಸಾಮ್ಸ್ ವಿದ್ಯಾರ್ಥಿಗಳು ರೆಡಿ ಆಗ್ತಿದ್ರೆ ಏಪ್ರಿಲ್ ತಿಂಗಳು ಅತ್ಯಂತ ಉತ್ತಮ ಸಮಯ. ತಿಳಿದಿರಲಿ, ಧನುರಾಶಿಯವರು ಯಾರ್ಯಾರಿದ್ರು ಏಪ್ರಿಲ್ 15ರಿಂದ 1 ತಿಂಗಳ ಕಾಲ ಯಾವ್ದಾದ್ರೂ ನಿಮಗೆ ಸರ್ಕಾರಿ ಎಕ್ಸಾಮ್ ಇತ್ತು ಅಂತಂದ್ರೆ ಖಂಡಿತ ಉತ್ತೀರ್ಣರಾಗ್ಬಿಡ್ತೀರಿ. ಯಾಕಂದ್ರೆ ಆ ಎನರ್ಜಿ ನಿಮಗೆ ಸಿಗುತ್ತೆ. ಬಿಕಾಸ್ ಆಫ್ ಸೂರ್ಯ ಉಚ್ಚ ಸ್ಥಾನ, ಪರಮೋಚ್ಚ ಸ್ಥಾನದ ಫಲ ನಿಮಗೆ ಸಿಗುತ್ತೆ. ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ಪಿತೃಗಳ ಆಶೀರ್ವಾದ ಸಿಗುತ್ತೆ. ತಂದೆ, ತಾತ, ಮುತ್ತಾತ ಯಾರ್ಯಾರು ಇದ್ದಾರೋ ಅವರಿಂದ ಸಹಕಾರ ಸಿಗುತ್ತೆ. ಇಲ್ಲದೇ ಇರೋದು ಆಶೀರ್ವಾದ ಸಿಗುತ್ತೆ. ಇದೆಲ್ಲವೂ ಕೂಡ ಒಂದು ಪ್ಲಸ್ ಪಾಯಿಂಟ್ ಅಂತ ನಾವು ತಗೊಳ್ಬಹುದು. ಇನ್ನು ಚತುರ್ಥ ಭಾವದಲ್ಲಿ ಬುಧ ಮತ್ತೆ ಕುಜ ಮತ್ತೆ ಶನಿ. ಸರಿ, ಬುಧ ಬಂದು ನಿಮಗೆ 11ನೇ ತಾರೀಕು
ಅವರು ನೀಚ ಸ್ಥಾನಕ್ಕೆ ಬರ್ತಾರೆ. ನೀಚ ಸ್ಥಾನಕ್ಕೆ ಬಂದರೆ ಸುಮ್ಮನೆ ಆಗಲ್ಲ, ಪರಿವರ್ತನೆ ಆಗೋಗ್ತಾರೆ. ಗುರು ಮನೆಯಲ್ಲಿ ಶನಿ, ಶನಿ ಮನೆಯಲ್ಲಿ ಗುರು, ಪರಿವರ್ತನೆ ಆಗಿಬಿಡ್ತಾರೆ. ಪರಿವರ್ತನೆ ಆದಾಗ ಏನಾಗುತ್ತೆ, ಬುಧ ನೀಚ ಸ್ಥಾನದ ಫಲವನ್ನು ಕೊಡಲ್ಲ, ಸ್ವಕ್ಷೇತ್ರದ ಫಲವನ್ನು ಕೊಡ್ತಾರೆ. ಇನ್ನು ಕುಜ ಅಂತೂ ಮಿತ್ರ ಸ್ಥಾನಕ್ಕೆ ಬರ್ತಾರೆ. ಚತುರ್ಥ ಸ್ಥಾನಕ್ಕೆ ಕುಜ ಬಂದಾಗ ಮಿತ್ರ ಸ್ಥಾನ ಅದು ಯಾವುದು, ನಿಮ್ಮದೇ ರಾಶಿಯಾಧಿಪತಿಯ ಮತ್ತೊಂದು ಮನೆ. ಸರಿ, 4ನೇ ಮನೆಯಲ್ಲಿ ಹಾಗಾದ್ರೆ ಏನು ಫಲ ನೋಡೋಣ, ಅದನ್ನ ಏನೇನು ಪ್ಲಸ್ ಪಾಯಿಂಟ್ಸ್ ಇದೆ ಅಂತ ನೋಡೋಣ. ವದಂತಿ ವಿದ್ಯಾ ಜನನೀ ಸುಖಾನಿ ಸುಗಂಧಗೋ ಬಂಧು ಜನೋ ಗುಣಾಂಶ್ಚ ಮಹೀಪಯ ನಕ್ಷಿತ ಮಂದಿರಾಣಿ ಚತುರ್ಥ ಭಾವ ಪ್ರತಿಪಾಭಿಗದ್ಧ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಏನು ಚತುರ್ಥ ಭಾವದಲ್ಲಿ ಕುಜನಿದ್ರೆ ಏನು ಫಲ ಅಂತಂದ್ರೆ, ಕುಜನ ಚತುರ್ಥಲಿದ್ದಾಗ ಬಂಧು ಮಿತ್ರರು ಸಹಾಯ, ಮಾತೃವಿನ ಆಶೀರ್ವಾದ, ಭೂಮಿ ಯೋಗ, ಗೃಹ ಯೋಗ, ವಾಹನಗಳ ಯೋಗವು ಪ್ರಾಪ್ತಿಯಾಗುತ್ತೆ. ಇದು ಬಂದು ಗೋಚಾರದಲ್ಲಿ ಜನ್ಮದಲ್ಲಿ ಚೇಂಜ್ ಆಗುತ್ತೆ, ಆಯ್ತಾ. ಕಪಟಿಗಳನ್ನು ದೂರ ಮಾಡ್ಕೊಳ್ತೀರಾ, ಸೋಂಬೇರಿತನ ದೂರ ಆಗುತ್ತೆ, ಭೂಮಿಯ ವಿಷಯದಲ್ಲಿ ಹೆಚ್ಚು ಅಭಿವೃದ್ಧಿಯನ್ನು ಹೊಂದಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು, ರೈತರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಆಫ್ಟರ್ SSLC ವಿದ್ಯಾರ್ಥಿಗಳು ಯಾರ್ಯಾರಿದ್ದೀರಾ, ಫಸ್ಟ್ PUC, ಸೆಕೆಂಡ್ PUC ಮತ್ತು ಸಿಂಗಲ್ ಡಿಗ್ರಿ ಇದೆಲ್ಲ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಯಾರಿದ್ದಾರೋ ಅವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ವಾಹನ ಅಭಿವೃದ್ಧಿ ಆಗಿರೋದು, ಮತ್ತು ಜೊತೆಗೇನಪ್ಪ ಅಂತಂದ್ರೆ ಒಂದು ದುಷ್ಟ ಪ್ರವೃತ್ತಿಯಿಂದ ದೂರವಾಗ್ತೀರಾ. ಕೆಟ್ಟ ಅಭ್ಯಾಸಗಳು, ಕೆಲಸಗಳು ಏನಾದರೂ ಮಾಡ್ತಾ ಇದ್ರೆ ಅದರಿಂದ ದೂರ ಆಗ್ತೀರಾ. ತನ್ನ ಮೂಲಕ ಕುಜ ನಿಮಗೆ, ಅವನೇ ಪಂಚಮ ಸ್ಥಾನಾಧಿಪತಿ ಹಾಗೂ ವ್ಯಯ ಸ್ಥಾನಾಧಿಪತಿ, ಜೊತೆಗೆ ನಿಮ್ಮ ರಾಶಿಯಾಧಿಪತಿಗೆ ಮಿತ್ರ ಕುಜ, ಗುರುಗೆ ಮಿತ್ರ ಆದ್ರಿಂದ ನಿಮ್ಮ ಕುಜನಿಂದ ಏನು ಸಮಸ್ಯೆ ಇಲ್ಲ. ಇನ್ನು ಬುಧ ಅಂತೂ ವಿಶೇಷವಾಗಿ ಮಧುರವಾದ ಮಾತು, ಚತುರತೆಯ ಬುದ್ಧಿ, ಆಮೇಲೆ ವಿದ್ವಾಂಸರಾಗುವಂಥ ಯೋಗ, ಭೂಮಿ ವಾಹನಾದಿ ಸಂಪತ್ತು, ಕಲೆ ಸಾಹಿತ್ಯದ ಅಭಿವೃದ್ಧಿ, ಮತ್ತೆ ಒಳ್ಳೆ ಶರೀರ, ಪುಷ್ಪ ಶರೀರ ಅಂದರೆ ತುಂಬ ಹಗುರವಾಗಿ ಆನಂದವಾಗಿ ಎಂಜಾಯ್ ಮಾಡ್ತೀರಾ, ಸ್ನೇಹ ಜೀವಿಗಳಾಗ್ತೀರಾ, ವ್ಯಾಧಿ ಮುಕ್ತರಾಗ್ತೀರಾ. ಮತ್ತೆ ಇನ್ನೂ ವಿಶೇಷವಾಗಿ ಶಿಕ್ಷಣ ಅನ್ನುವಂಥದ್ದು ನಿಮಗೆ ತುಂಬ ಮೇಲುಗೈ ಸಾಧಿಸ್ತೀರಾ. ಸಂಶೋಧಕರು ಅಂದರೆ ಯಾರು ಸೈಂಟಿಸ್ಟ್ಗಳಾಗಿರೋರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೀತಿಶಾಸ್ತ್ರ ಅಂದರೆ ಲಾ ರಿಲೇಟೆಡ್, ಅಡ್ವೊಕೇಟ್ಸು, ಜಡ್ಜ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಬಹಳ ನೈಪುಣ್ಯವಾಗಿ ಬುಧ ನಿಮಗೆ ಫಲ ಕೊಡ್ತಾನೆ. ಹಾಗಾಗಿ ಬುಧನಿಂದನೂ ಕೂಡ ಯಾವುದೇ ತೊಂದರೆ ಇಲ್ಲ. ಪರಿವರ್ತನೆ ಬಂದರೂ ಕೂಡ ನಿಮಗೆ ಸಪ್ತಮಕ್ಕೆ ಬುಧ, ಚತುರ್ಥಕ್ಕೆ ಗುರು ಬಂದರೂ ಕೂಡ ಏನೋ ದೊಡ್ಡದಾಗಿ ನಿಮಗೆ ನೆಗೆಟಿವಿಟಿ ಅನ್ನುವಂಥದ್ದು ಇಲ್ಲ. ಇನ್ನು ಚತುರ್ಥ ಭಾವದಲ್ಲಿ ಶನಿ, ಅದಂತೂ ಚೆನ್ನಾಗಿಲ್ಲ ಬಿಡಿ. ಯಾಕೆಂದರೆ ದುಃಖಿ, ನಿಮ್ಗೆ ಅರ್ಧಾಷ್ಟಮ ಶನಿ ನಡೀತಾ ಇದೆ. ದುಃಖಿ, ಸುರದ್ಗಂಧಭೆ ಅಂತ ಹೇಳಿ ಹೇಳುತ್ತೆ. ಏನು, ಚತುರ್ಥದಲ್ಲಿ ಶನಿ ಇರುವಾಗ ಸ್ವಲ್ಪ ದುಃಖ ಬರುವಂಥ ಸಾಧ್ಯತೆಗಳು, ಶನಿಯಿಂದ ಸ್ವಲ್ಪ ನಿಮಗೆ ಕಾಲು ಏಟ್ ಆಗುವಂಥದ್ದು, ಮೊಣಕಾಲು ತೊಂದರೆ ಬರುವಂಥದ್ದು, ಆಮೇಲೆ ಕಲಹಗಳು ಬರುವಂಥ ಸಾಧ್ಯತೆ, ಸುಮ್ಮನೆ ಜಗಳ ಆಗ್ಬಿಡೋದು, ನಿಮ್ಮಿಂದ ಶತ್ರುಗಳು ಉತ್ಪತ್ತಿ ಆಗ್ಬಿಡೋದು, ಈ ಥರದ್ದೆಲ್ಲ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ಅಶುದ್ಧಿಯಾಗಿರ್ತೀರ, ಅಶುದ್ಧಿಯಾಗಿರ್ಬೇಕು ನೀವು. ಅಂದರೆ ಸ್ನಾನ ಮಾಡೋದಿಲ್ಲ, ಹೆಂಗಂದ್ರೆ ನಾನು ತಿನ್ನೋದು, ಈ ಥರದ್ದೆಲ್ಲ ಇರುತ್ತೆ. ಅದೆಲ್ಲ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು. ವಿಶೇಷ ಏನಪ್ಪ ಅಂತಂದರೆ ಅರ್ಧಾಷ್ಟಮ ಶನಿ ಇದ್ದಾಗ ನಿಮಗೆ ಸ್ವಲ್ಪ ಸ್ಲೋ ಮೂಮೆಂಟ್ಸ್ ಆಗುತ್ತೆ. ಬಟ್ ಏನಪ್ಪ ಅಂದರೆ ಗುರುದೃಷ್ಟಿ ಇರೋದ್ರಿಂದ ಅದೊಂದು ಮೇಜರ್ ಪ್ಲಸ್ ಪಾಯಿಂಟು, ಏನೂ ಇಶ್ಯೂಸ್ ಇಲ್ಲ. ಮೇಲಾಗಿ ಗುರು ಇನ್ನೂ ಒಂದು 2 ತಿಂಗಳು ಚೆನ್ನಾಗೇ ಇರ್ತಾರೆ, ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಶುಕ್ರನು ಕೂಡ ನಿಮಗೆ ಪಂಚಮ ಸ್ಥಾನಕ್ಕೆ ಬಂದು ಅವರು ಕೂಡ ಬಲಿಷ್ಠವಾಗ್ತಾರೆ. ಪಂಚಮ ಸ್ಥಾನದಿಂದ ಷಷ್ಠ ಸ್ಥಾನಕ್ಕೆ 6ನೇ ಮನೆಗೆ ಹೋಗ್ತಾರೆ. ಯಾವಾಗ ಹೋಗ್ತಾರೆ, 20ನೇ ತಾರೀಕು 4ನೇ ತಿಂಗಳು 2020 ಅಂದರೆ ಏಪ್ರಿಲ್ 20ನೇ ತಾರೀಕು ಶುಕ್ರ 6ನೇ ಮನೆಗೆ ಹೋಗ್ತಾರೆ. 6ನೇ ಮನೆಗೆ ಶುಕ್ರ ಬಂದರೂ ಅದು ಸ್ವಕ್ಷೇತ್ರವಾಗುತ್ತೆ. ಸ್ವಕ್ಷೇತ್ರದಲ್ಲಿದ್ದಾಗ ಶುಕ್ರ ಫಲ ನೋಡಿ. ಧನುರಾಶಿಯವ್ರಿಗೆ ಏನೇನು ಫಲ, ಒಂದು ಬುಧ ಮತ್ತು ಗುರುವಿನ ಪರಿವರ್ತನಾ ಯೋಗ, ಇನ್ನೊಂದು ಗುರುವಿನ ನೇರ ದೃಷ್ಟಿ ಗುರುಬಲ, 3ನೇದು ಚತುರ್ಥ ಭಾವಕ್ಕೆ ಮಿತ್ರ ಸ್ಥಾನಕ್ಕೆ ಕುಜ, 4ನೇದು ಸೂರ್ಯ ಉಚ್ಚ ಸ್ಥಾನ, 5ನೇದು ಶುಕ್ರ ಸ್ವಕ್ಷೇತ್ರ, 6ನೇದು 3ನೇ ಮನೆ ರಾಹು ಒಳ್ಳೆಯದು, 9ನೇ ಮನೆ ಕೇತು ಒಳ್ಳೆಯದು. ಯಾವ ಗ್ರಹನೂ ಬಲಹೀನವಾಗಿಲ್ಲ ಎಕ್ಸೆಪ್ಟ್ ಶನಿ. ಹಾಗಾಗಿ ಶನಿ ಸಂಬಂಧಪಟ್ಟಂಥ ಸಮಸ್ಯೆಗಳು ನಿಮಗೆ ಬರಬಾರದು ಅಂತಂದರೆ ಖಂಡಿತವಾಗ್ಲೂ ನೀವು ಶನಿಯ ದೇವಾಲಯಕ್ಕೆ ಹೋಗಿ ಬನ್ನಿ. ಪ್ರತಿ ಶನಿವಾರ ಶನೈಶ್ಚರನ ದರ್ಶನ ಮಾಡಿ. ಹಾಗೆ ತಿಂಗಳಿಗೊಮ್ಮೆ ಒಂದು ತೈಲಾಭಿಷೇಕವನ್ನು ಮಾಡಿ. ಇದನ್ನು ಈ ಹಿಂದೆನೂ ಹೇಳಿದೆ, ಇವತ್ತು ಹೇಳ್ತೀನಿ, ಮುಂದಿನ ತಿಂಗಳು ಹೇಳ್ತೀನಿ ನಾನು. ಯಾಕೆಂತಂದರೆ ಇದನ್ನು ನಾವು ನೆಗ್ಲಿಜೆನ್ಸಿ ಮಾಡೋಕ್ಕೆ ಬರಲ್ಲ. ಅದೇ ಏಪ್ರಿಲ್ ತಿಂಗಳು ಮಾಸ ಭವಿಷ್ಯ ಹೇಳ್ತಾ ಇದ್ದೀನಿ. ಮೇ ಓಕೆ, ಜೂನ್ 2ನೇ ತಾರೀಕಿಗೆ ಗುರುಬಲ ಹೋಗುತ್ತೆ. ಅಲ್ಲಿಗೆ ನೋಡಿ ಶನಿಯ ಆಟ ಅನ್ನೋದು ಪ್ರಾರಂಭ ಆಗುತ್ತೆ. ಅರ್ಧಾಷ್ಟಮ ನಿಜವಾಗ್ಲೂ ಎಫೆಕ್ಟ್ ಆಗೋದು ಯಾರಿಗೆ, ಧನುರಾಶಿಯವರಿಗೆ ಜೂನ್ 2ನೇ ತಾರೀಕು ನಂತರ. ಯಾಕೆ ಅಂತಂದರೆ ಅದಕ್ಕೆ ಕಾರಣ ಗುರುಬಲ ಹೋಗುತ್ತೆ. ಸರಿ ವೀಕ್ಷಕರೇ, ಗುರುಬಲ ಹೋಗುತ್ತೆ ಅಂತ ನೀವು ಸುಮ್ಮನೆ ಇರೋಕ್ಕಾಗಲ್ಲ. ಯಾಕೆ ಅಂತಂದರೆ ನಿಮ್ಮ ಊರು ಸುತ್ತಮುತ್ತ ಎಲ್ಲಾದರೂ ಜೂನ್ 2ನೇ ತಾರೀಕು ಗುರುಶಾಂತಿ ಮಹಾಯಾಗಗಳನ್ನು ಮಾಡ್ತಾ ಇರ್ತಾರೆ, ಸಾಧಾರಣವಾಗಿ ಮಾಡ್ತಾರೆ. ಅಲ್ಲಿ ಹೋಗಿ ವಿಚಾರ ಮಾಡಿ ಒಂದು 500, 1000, 2000, 5000 ಅದಕ್ಕೆ ಅಮೌಂಟ್ ಇಟ್ಟಿರ್ತಾರೆ. ಅಮೌಂಟನ್ನು ಪೇ ಮಾಡಿ ಸಂಕಲ್ಪ ಮಾಡಿಸ್ಕೊಂಡು ಗುರುಶಾಂತಿ ಮಹಾಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡಿ. ಮಾಡಲೇಬೇಕು, ನೀವು ಪಾರ್ಟಿಸಿಪೇಟ್ ಮಾಡಿ. ಪಾರ್ಟಿಸಿಪೇಟ್ ಮಾಡಿದ್ಮೇಲೆ
ನಿಮಗೆ ಆ ಪೂಜೆ ಆಗಿ ಸಂಕಲ್ಪ ಆಗಿ ಪ್ರಸಾದ ಸಿಗುತ್ತೆ. ಎಲ್ಲೂ ನಿಮ್ಗೆ ಅನುಕೂಲ ಆಗಿಲ್ವಾ, ನಾನು ನಿಮ್ಮ ಸಹಕಾರದೊಂದಿಗೆ 1,00,000 ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗವನ್ನು ಇದೇ ಜೂನ್ 2ನೇ ತಾರೀಕು ಎಲೆಕ್ಟ್ರಾನಿಕ್ ಸಿಟಿಯಿಂದ ಅತ್ತಿಬೆಲೆ ಮಾರ್ಗವಾಗಿ, ಅತ್ತಿಬೆಲೆಯಿಂದ 1 ಕಿಲೋಮೀಟರ್ ದೂರದಲ್ಲಿ ವಿಶೇಷವಾಗಿ ಒಂದು ಕ್ಷೇತ್ರ ಇದೆ, ರಾಜರಾಜೇಶ್ವರಿ, ಶನೈಶ್ಚರ ಮತ್ತು ಆಂಜನೇಯ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಒಂದು ಮಹಾಯಾಗ ಮಾಡೋಕ್ಕೆ ನಾವೊಂದು ನಿಶ್ಚಯ ಮಾಡಿದ್ದೀವಿ. ಈ ಒಂದು ಗುರುಶಾಂತಿ ಮಹಾಯಾಗದಲ್ಲಿ ನೀವು ಪಾಲ್ಗೊಳ್ಬೇಕು ಅಂತಂದರೆ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಪಿನ್ ಕೋಡ್ ಸಮೇತವಾಗಿ ನಿಮ್ಮ ಅಡ್ರೆಸ್ಸನ್ನು 8431384001 ಅನ್ನುವಂಥ ನಂಬರ್ಗೆ ನೀವು ಕಾಲ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ತೊಗೊಂಡು ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಆಗುತ್ತೆ. ಇದಕ್ಕೆ ನೀವು ಕೊಡಬೇಕಾದಂಥ ಮೊತ್ತ 1,001 ರೂಪಾಯಿ. ಇದೇನಕ್ಕೆ ಅಂತಂದರೆ ನಿಮ್ಮ ಹೆಸರಲ್ಲಿ ಸಂಕಲ್ಪ ಆಗುತ್ತೆ, ಗುರುಶಾಂತಿ ಮಹಾಯಾಗ ಆಗುತ್ತೆ. ಇದೇ ಅಲ್ಲದೆ ಗಣಪತಿ ಹೋಮ, ನವಗ್ರಹ ಹೋಮ, ಅದರಲ್ಲೂ 9 ಗ್ರಹ ಶನೈಶ್ಚರ ಸಮೇತವಾಗಿ ಎಲ್ಲ ಹೋಮ, ಮೃತ್ಯುಂಜಯ ಹೋಮ, ಆಯುಷ್ಯ ಹೋಮ, ನಕ್ಷತ್ರ ಹೋಮ, ಮಧುಮಿಶ್ರಿತ ಕಮಲ ಪುಷ್ಪ ಶ್ರೀ ಸೂಕ್ತ ಹೋಮ ಅನ್ನುವಂಥದ್ದು ಕೂಡ ನಡೆಯುತ್ತೆ. ಇಷ್ಟು ಹೋಮಕ್ಕೆ ಸಂಕಲ್ಪ ಆಗಿ ಪೂಜೆ ಆದಮೇಲೆ ಕರುಂಗಲಿ ಮಾಲಾ ಅಂತೇಳಿ ಒಂದು ಮಾಲ, ವಿಶೇಷವಾಗಿ ನೆಗೆಟಿವ್ ಎನರ್ಜಿನ ದೂರ ಮಾಡಿ ಪಾಸಿಟಿವ್ ಎನರ್ಜಿನ ಇನ್ಕ್ರೀಸ್ ಮಾಡುವಂತಹ ಮಾಲೆ, ಶಿವ ಹಾಗೂ ಗುರುಗಳ ಸಂಕೇತವಾಗಿರತಕ್ಕಂಥ ಈ ಮಾಲೆ ಹಾಕೊಳ್ಳೋದ್ರಿಂದ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ. ಈ ಮಾಲೆಯನ್ನು ಪೂಜೆಯಲ್ಲಿಟ್ಟು, ಯಾಗದಲ್ಲಿಟ್ಟು ಅದನ್ನು ಅಭಿಮಂತ್ರಣ ಮಾಡಿ ಅಕ್ಷತೆ ಸಮೇತವಾಗಿ ಸರ್ಟಿಫಿಕೇಟ್ ಜೊತೆಯಿಂದ ಸೇರಿಸಿ ನಿಮಗೆ ಪೋಸ್ಟಲ್ ಮುಖಾಂತರ ನಿಮ್ಮ ಮನೆಗೆ ಕೊರಿಯರ್ ಮುಖಾಂತರ ಕರುಂಗಲಿ ಮಾಲೆ ಬರುತ್ತೆ. ಅದಕ್ಕೋಸ್ಕರ 1,001 ರೂಪಾಯಿ ಇದಕ್ಕೆ ನೋಂದಣಿ ಮಾಡ್ಕೋಬೇಕು. ಒಬ್ಬರಿಗೆ 1,001 ರೂಪಾಯಿ. ಆ ನಂಬರ್ ಬಿಟ್ಟರೆ ಯಾವ ನಂಬರ್ಗೂ ನೀವು ಫೋನ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಸಿಗೋದಿಲ್ಲ. 8431384001 ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಖಂಡಿತವಾಗ್ಲೂ ಎಲ್ಲ ಡೀಟೇಲ್ ನಿಮಗೆ ಸಿಗುತ್ತೆ. ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಮಾಡಿಕೊಂಡು ಆ ದಿನ ಸಾಧ್ಯವಾದಷ್ಟು ನೇರವಾಗಿ ಬರಲಿಕ್ಕೆ ಪ್ರಯತ್ನ ಪಡಿ. ನೀವು ನಿಮ್ಮ ಮನೆಯವರು, ಕುಟುಂಬದವರು, ಅಕ್ಕಪಕ್ಕದ ಮನೆಯವರು, ಎದುರು ಮನೆಯವರು, ಎಲ್ಲ ನಿಮ್ಮ ಸ್ನೇಹಿತರು ಎಲ್ಲರನ್ನೂ ಕರ್ಕೊಂಬನ್ನಿ. ನೀವು ದುಡ್ಡು ಕೊಟ್ಟರೆ ಪೂಜೆಗೆ ಬರಬೇಕು ಅಂತಿಲ್ಲ, ದುಡ್ಡು ಕೊಟ್ಟಿಲ್ಲ ಅಂದ್ರೂ ಕೂಡ ನೀವು ಪೂಜೆಗೆ ಬರ್ಬೋದು, ಪಾರ್ಟಿಸಿಪೇಟ್ ಮಾಡ್ಬೋದು, ದೇವರ ಆಶೀರ್ವಾದ ತೊಗೊಳ್ಬೋದು. ಅದಕ್ಕೆಲ್ಲ ಏನೋ ಅಭ್ಯಂತರ ಎಲ್ಲ ಬಂದು ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗ್ಬೋದು. ಅಕಸ್ಮಾತ್ ದೂರದಿಂದ ನಾನು ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಗುರುಗಳೇ, ಅಥವಾ ನಾನು ನೋಡಬೇಕು, ನಾನು ಬರೋಕ್ಕಾಗಲ್ಲ, ಏನು ಮಾಡೋದಂದರೆ ಯೂಟ್ಯೂಬು ಮತ್ತು ಫೇಸ್ಬುಕ್ಕಲ್ಲಿ ಲೈವ್ ಸ್ಟ್ರೀಮ್ ಆಗುತ್ತೆ. ಖಂಡಿತವಾಗ್ಲೂ ನೀವು ಕೂತಲ್ಲೇ ಇದನ್ನು ವೀಕ್ಷಣೆ ಮಾಡಬಹುದು. ಅದು ಬಹಳ ಅದ್ಭುತವಾಗಿರತಕ್ಕಂಥ ವಿಚಾರ. ನೀವು ಎಷ್ಟೇ ದೂರದಲ್ಲಿದ್ದರೂ ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಲೈವ್ ಬರುತ್ತೆ, ಅದರಲ್ಲಿ ನೋಡಿ ಕೂಡ ದರ್ಶನ ಮಾಡ್ಬೋದು. ಪೂಜೆ ಸಂಕಲ್ಪ ಆಗಿ ಪ್ರಸಾದ ಅಂತೂ ನಿಮ್ಮ ಮನೆ ಖಂಡಿತ ಬರುತ್ತೆ. ಅದರಲ್ಲಿ ಯಾವುದೇ ಥರದ ಅನುಮಾನ ಇಲ್ಲ, ಯಾವುದೇ ಡೌಟ್ ಇಲ್ಲ, ಏನೂ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿ ಪೂಜೆಗೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಆ ಗುರುಗಳ ಆಶೀರ್ವಾದ ಮತ್ತು ಇನ್ನಿತರ ಹೋಮದ ಪ್ರಸಾದದ ಫಲ ನಿಮಗೆ ಸಿಕ್ಕಿ ಸಂತೋಷವಾದ ಜೀವನವನ್ನು ಕಾಣಬೇಕು. ಕಾರಣ ಗುರು ಬದಲಾವಣೆ ಆಗ್ತಾ ಇದೆ ಜೂನ್ 2ನೇ ತಾರೀಕು. ಹಾಗಾಗಿ ಖಂಡಿತ ಮಾಡ್ಕೊಳ್ಳಿ, ಆ ಗುರುವಿನ ಆಶೀರ್ವಾದ ನಿಮ್ಗೆ ಸಿಗುತ್ತೆ. ಓವರಾಲ್ ನೋಡಿದಾಗ ನಮಗೆ ಈಗ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯದಲ್ಲಿ ಧನುರಾಶಿಯವರಿಗೆ ಶನಿ ಬಿಟ್ಟರೆ ಇನ್ನೇನು ಸಮಸ್ಯೆ ಇಲ್ಲ. ಧೈರ್ಯವಾಗಿರಿ, ನಿಶ್ಚಿಂತೆಯಾಗಿರಿ, ಜಾಬ್ ರಿಲೇಟೆಡ್ ಸ್ವಲ್ಪ ಹುಷಾರಾಗಿರಿ. ಅದು ಬಿಟ್ಟರೆ ಬೇರೆ ಯಾವುದೂ ಭಯಪಡೋ ಅವಶ್ಯಕತೆ ಇಲ್ಲ. ಯಾವುದಕ್ಕೂ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಮಾಡಿಸಿ ಶನೈಶ್ಚರನ ಒಂದು ನೆಗೆಟಿವಿಟಿ ಏನಾದರೂ ಮೂಲ ಜಾತಕದಲ್ಲಿ ಇದೆಯಾ ತಿಳ್ಕೊಳ್ಳಿ. ಇದ್ದರೆ ಅದಕ್ಕೆ ಪರಿಹಾರ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಚೆನ್ನಾಗಿತ್ತು ಅಂತಂದರೆ ಲೈಫ್ ಎಂಜಾಯ್ ಮಾಡ್ಬೋದು ನೀವು. ಅದಕ್ಕೆ ನಿಮಗೆ ಭಾಳ ಒಳ್ಳೆ ದಾರಿಗಳಂತೂ ಭಗವಂತ ಕೊಡ್ತಾನೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.